ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ವೈಶಾಖ ಮಾಸದ ಧರ್ಮಗಳನ್ನು ನಾವು ನೋಡ್ತಾ ಬರ್ತಿದ್ದೀವಿ. ವೈಶಾಖ ಮಾಸದ ಮಹಾತ್ಮೆ ಮತ್ತು ಏನೇನು ಆಚರಣೆಗಳು, ದಾನಗಳು ಇದನ್ನೆಲ್ಲ ನಾವು ತಿಳ್ಕೊಳ್ತಾ ಬರ್ತಿದ್ದೀವಿ. ಇನ್ನು ಈ ದಿನ ನಾವು ಕೂರ್ಮ ಜಯಂತಿಯ ಬಗ್ಗೆ ತಿಳ್ಕೊಳ್ಳೋಣ. ವೈಶಾಖ ಶುಕ್ಲ ದ್ವಿತೀಯದಂದು ಭಗವಂತ ಕೂರ್ಮನಾಗಿ ಅವತಾರವನ್ನು ಮಾಡ್ತಾನೆ. ಜ್ಯೇಷ್ಠ ಶುಕ್ಲ ದ್ವಾದಶಿ ಸಂಜೆಯಲ್ಲಿ ಕೂಡ ಅವತಾರ ಮಾಡ್ತಾನೆ. 2 ಬಾರಿ ಮನ್ವಂತರಗಳಲ್ಲಿ ಅವತಾರ ನಮಗೆ ಕೊಟ್ಟಿದ್ದಾರೆ. ವೈವಸ್ವತ ಮನ್ವಂತರದ ವೈಶಾಖ ಶುಕ್ಲ ದ್ವಿತೀಯ ತಿಥಿ ಕೂರ್ಮದೇವರು ಅವತಾರವನ್ನು ಮಾಡ್ತಾರೆ. ಈ ದಿನ ವಿಶೇಷವಾಗಿ ನಾವು ಕೂರ್ಮ ಜಯಂತಿ ಉತ್ಸವವನ್ನು ಮಾಡಬೇಕು. ಕೂರ್ಮರೂಪಿ ಭಗವಂತನನ್ನು ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಅವನ ಮಹಿಮಾ ದ್ಯೋತಕವಾದಂತಹ ಪುರಾಣ ಪ್ರವಚನಗಳನ್ನು ಕೇಳಬೇಕು, ಪಾರಾಯಣಗಳನ್ನು ನಾವು ಕೇಳಬೇಕು. ಇನ್ನು ವೈವಸ್ವತ ಮನ್ವಂತರ ನಮಗೆ ದೂರ ಆಗಿರೋದ್ರಿಂದ ಉಪವಾಸಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ದಿನ ವಿಶೇಷವಾಗಿ ಬ್ರಾಹ್ಮಣ ಸ್ತ್ರೀಯರಿಗೆ ಸೀರೆ, ಪಂಚೆ, ಬಾಗಿನವನ್ನು ಕೊಡಬೇಕು. ಇನ್ನು ಈ 10 ದಿನ ಕೂಡ ಲಕ್ಷ್ಮೀ ಶೋಭಾನವನ್ನು ಪ್ರತಿನಿತ್ಯವೂ ಹೇಳೋದ್ರಿಂದ ವಿಶೇಷವಾದಂತಹ ಸೌಭಾಗ್ಯ ಲಾಭ ಕೂಡ ಇದೆ. ಇನ್ನು ಈ 10 ದಿನಗಳು ಕೂಡ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಹಾಕಿಸೋದು ವಿಶೇಷವಾಗಿದೆ. ಇನ್ನು ಯಮಧರ್ಮರ ಪ್ರೀತ್ಯರ್ಥವಾಗಿ ನಾವು ವೈಶಾಖ ಮಾಸದಲ್ಲಿ ಪ್ರತಿನಿತ್ಯ ಕೂಡ ಯಮಧರ್ಮರಾಜರ ಹೆಸರಿನಲ್ಲಿ ಸ್ನಾನ, ದಾನ, ಅರ್ಘ್ಯ ಮತ್ತು ಮೊಸರನ್ನಗಳನ್ನು ಮಾಡಬೇಕು. ಹಾಗಿದ್ದಾಗ ಮಾತ್ರ ನಮಗೆ ವೈಶಾಖ ಮಾಸದ ಪೂರ್ಣ ಲಾಭ ಸಿಗತ್ತೆ. ಇಲ್ಲದಿದ್ದರೆ ಈ ಮಾಸದಲ್ಲಿ ನಾವು ಏನು ಧರ್ಮಾಚರಣೆ ಮಾಡಿದ್ರೂ ಕೂಡ ಅದರ ಪುಣ್ಯ ಯಮಧರ್ಮನಿಗೆ ಹೋಗುತ್ತೆ ಅಂತ ಹೇಳಿ ಇದರಲ್ಲಿ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರ ಸ್ನಾನ ನಂತರ ಯಮಧರ್ಮನಿಗೂ ಅರ್ಘ್ಯವನ್ನು ನಾವು ಕೊಡಬೇಕು. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಕೀರ್ತಿಮಾನ್ ಅಂತ ಹೇಳಿ ಒಬ್ಬ ರಾಜ ವಸಿಷ್ಠರ ಆದೇಶದಂತೆ ತನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ವೈಶಾಖ ಮಾಸದ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾನೆ. ರಾಜನ ಆದೇಶದ ಮೇರೆಯಂತೆ ಪ್ರತಿಯೊಬ್ಬರೂ ಕೂಡ ಕಷ್ಟ ಆದರೂ ಕೂಡ ವೈಶಾಖ ಸ್ನಾನ, ವೈಶಾಖ ಧರ್ಮವನ್ನು ಆಚರಣೆ ಮಾಡಿ ಹರಿಮಂದಿರದಲ್ಲಿ ಪ್ರತಿಯೊಬ್ಬರೂ ಸೇರ್ತಿರ್ತಾರೆ. ಹಾಗಾಗಿ ಯಮಧರ್ಮರಾಜರಿಗೆ ಅವರ ರಾಜ್ಯದಲ್ಲಿ ಕೆಲಸವೇ ಇರೋದಿಲ್ಲ. ಆ ರಾಜನ ಮೇಲೆ ಅವರಿಗೆ ಕೋಪ ಮಾಡ್ಕೊಳ್ತಾರೆ, ಅವನ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. ಆದರೆ ರಾಜನ ರಕ್ಷಣೆಗೆ ವಿಷ್ಣುವಿನ ಸುದರ್ಶನ ಚಕ್ರ ಬರುತ್ತೆ. ಯಮಧರ್ಮರಾಜರು ಸ್ತುತಿ ಮಾಡ್ತಾರೆ ಆ ಚಕ್ರಕ್ಕೆ. ಆ ಚಕ್ರ ಶಾಂತವಾಗತ್ತೆ. ಆನಂತರ ಯಮಧರ್ಮರು ಭಗವಂತನ ಮುಂದೆ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ನನಗೆ ಈ ಕೆಲಸದಲ್ಲೇ ಮುಂದುವರಿಯೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆಗ ಭಗವಂತ ಹೇಳ್ತಾನೆ, ನಾನು ವೈಕುಂಠವನ್ನಾದರೂ ಬಿಡ್ತೇನೆ, ಆದರೆ ಭಕ್ತರನ್ನು ಬಿಡೋದಿಲ್ಲ. ಕೀರ್ತಿಮಾನ್ ರಾಜ ಅತ್ಯಂತ ಧರ್ಮಾಚರಣೆಯಿಂದ ಅವನು ಒಳ್ಳೆ ಕೀರ್ತಿಯನ್ನು ಪಡೆದಿದ್ದಾನೆ. ಇನ್ನೂ 1000 ವರ್ಷ ಆಯಸ್ಸನ್ನು ಕೂಡ ಅವನಿಗೆ ಪಡೆದಿದ್ದಾನೆ. ಈಗ ಅವನಿಗೆ 800 ವರ್ಷ ಕಳೆದಿದೆ. ಇನ್ನು 200 ವರ್ಷ ಆಯಸ್ಸಿದೆ. ಅದು ಮುಗಿದ ಮೇಲೆ ಅವನ ದೈವಾಧೀನನಾಗ್ತಾನೆ. ಅವನ ವಂಶದಲ್ಲಿ ವೇನ ಅಂತ ಹೇಳಿ ರಾಜ ಹುಟ್ಟುತ್ತಾನೆ. ಅವನು ಧರ್ಮಾಚರಣೆಗೆ ಏನೂ ಮೌಲ್ಯಗಳನ್ನು ಕೊಡೋದಿಲ್ಲ. ಅವನ ಆಡಳಿತದಲ್ಲಿ ಎಲ್ಲರೂ ಅಧರ್ಮಗಳನ್ನು ಮಾಡ್ತಾರೆ. ವೈಶಾಖ ಧರ್ಮಗಳು ಲುಪ್ತವಾಗಿ ಬಿಡತ್ತೆ. ನಿನಗೆ ಮತ್ತೆ ಪುನಃ ಬಿಡುವಿಲ್ಲದೆ ಕೆಲಸ ಸಿಗತ್ತೆ. ಅವೇನ ಮೃತನಾದ ಮೇಲೆ ಪೃಥ್ವಿನಲ್ಲಿ ಆವಿಷ್ಟನಾಗಿ ನಾನು ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ವಿಷ್ಣುವು ಯಮಧರ್ಮರಾಜನಿಗೆ ಸಮಾಧಾನವನ್ನು ಮಾಡ್ತಾನೆ. ಇದು ಸ್ಕಂದ ಪುರಾಣದಲ್ಲಿ ನಮಗೆ ವೈಶಾಖ ಧರ್ಮದಲ್ಲಿ ಬಂದಿದೆ. ಅದಕ್ಕೋಸ್ಕರ ಏನು ನಾವು ವೈಶಾಖ ಮಾಸದಲ್ಲಿ ಮಾಡ್ತೀವಿ ಈ ವ್ರತಾಚರಣೆಗಳು ಜನ್ಮ ಜನ್ಮಾಂತರದಲ್ಲೂ ಕೂಡ ನಮಗೆ ಲಾಭ ಇದೆ ಅಂತ ಹೇಳಿ ನಮಗೆ ಈ ಕತೆ ಮೂಲಕ ತಿಳಿಸ್ಕೊಡ್ತಾರೆ. ಆದ್ದರಿಂದ ನಾವು ಯಮಧರ್ಮರಾಜರಿಗೆ ವಿಶೇಷವಾಗಿ ಸ್ನಾನ, ದಾನ, ಅರ್ಘ್ಯವನ್ನು ಕೊಡಬೇಕು. ಇನ್ನು ತುಂಬ ಪ್ರಯಾಸ ಪಟ್ಕೊಂಡು ಅಥವಾ ಅತಿ ಧನವನ್ನು ವ್ಯಯ ಮಾಡಿಕೊಂಡು ನಾವೇನು ಧರ್ಮಾಚರಣೆ ಮಾಡ್ತೀವಿ ಅದರಿಂದ ನಮಗೆ ಒಳ್ಳೆ ಫಲ ಕೊಡೋದಿಲ್ಲ, ಸ್ವಲ್ಪ ಫಲ ಮಾತ್ರ ಸಿಗುತ್ತೆ. ಈ ವೈಶಾಖ ಮಾಸದಲ್ಲಿ ಈ ರೀತಿಯಾದಂತಹ ಯಾವುದೇ ಕಷ್ಟದ ಪ್ರಯಾಸದ ಕೆಲಸಗಳಿಲ್ಲ. ಸ್ನಾನ ಮಾಡೋದು ನಾವು ಪ್ರತಿನಿತ್ಯ ಮಾಡದಂತೆ ಸ್ವಲ್ಪ ಬೇಗ ಮಾಡ್ತೇವೆ. ಇನ್ನು ದಾನ ಕೂಡ ಜಲಕುಂಭ ದಾನ ಹೇಳಿದ್ದಾರೆ, ಮೊಸರನ್ನ ದಾನ, ಇದೆಲ್ಲ ನಮಗೆ ಹೆಚ್ಚು ಧನ ವ್ಯಯ ಆಗೋದಿಲ್ಲ. ಕಡಿಮೆ ಧನ ವ್ಯಯ ಆಗುತ್ತೆ, ಕಡಿಮೆ ಪ್ರಯಾಸ ಆಗುತ್ತೆ, ಹೆಚ್ಚು ಫಲ ನಮಗೆ ಸಿಗುತ್ತೆ, ನಮ್ಮ ಕರ್ಮಗಳು ನಾಶ ಆಗುತ್ತೆ. ಇದು ಕರ್ಮಗಳ ರಹಸ್ಯ. ನಾವು ಈ ರೀತಿಯಾಗಿ ಇದರ ತತ್ವಗಳನ್ನು ತಿಳಿದು ಮಾಡಿದಾಗ ನಮಗೆ ಇದರಿಂದ ಲಾಭ ಹೆಚ್ಚಿದೆ. ಅದಕ್ಕೆ ನಮ್ಮ ಕರ್ಮಫಲ ಕಳ್ಕೊಳ್ಬೇಕು, ನಮಗೆ ಹೆಚ್ಚು ಪುಣ್ಯ ಸಿಗಬೇಕು ಅಂತ ಹೇಳಿ ಈ ರೀತಿಯಾದಂತಹ ಮಾಸಕ್ಕೆ ಅನುಗುಣವಾಗಿ ದೇವರು ನಮಗೆ ಏನೇನು ದಾನವನ್ನು ಮಾಡಬೇಕು, ಏನೇನು ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಕಲ್ಪಿಸಿ ಕೊಟ್ಟಿದ್ದಾರೆ. ಛತ್ರಿ, ಚಾಪೆ ಮತ್ತು ಚಪ್ಪಲಿ, ಉದಕುಂಭ ದಾನ, ಮೊಸರನ್ನ, ಈ ರೀತಿಯಾದ ದಾನಗಳು, ನೀರು, ಗಂಧ ಬೆರೆಸ್ತಕ್ಕಂಥ ನೀರು, ಇದೆಲ್ಲ ನಮಗೆ
ಹೆಚ್ಚು ಧನವ್ಯಯ ಆಗೋದಿಲ್ಲ, ಆದರೆ ಹೆಚ್ಚು ಪುಣ್ಯ ಕೊಡುತ್ತೆ. ಪ್ರತಿಯೊಬ್ಬರು ಈ ಧರ್ಮಾಚರಣೆಯನ್ನು ಮಾಡಿ. ಇನ್ನು ಅಕ್ಷಯ ತೃತೀಯ ನಾವು ಉಯ್ಯಾಲೆ ಗೌರಿಯನ್ನು ಇಟ್ಟಿರ್ತಕ್ಕಂಥವರೆಲ್ಲ ಈ ದಿನ ಪೂಜೆಯನ್ನು ಮಾಡಿ ಸುಹಾಸಿನಿಯರಿಗೆ ಬಾಗಿಣವನ್ನು ಕೊಟ್ಟು ಸಂಜೆ ಸೂರ್ಯ ಮುಳುಗಿದ ನಂತರ ಗೌರಿಯನ್ನು ಕದಲಿಸ್ತಕ್ಕಂಥ ಸಂಪ್ರದಾಯ ಇದೆ. ಜವೆ ಗೋಧಿಯನ್ನು ದಾನ ಮಾಡಿ, ಗೋಧಿ ಪಾಯಸವನ್ನು ದಾನ ಮಾಡಿ, ಅನಂತರ ತೆಳುವಾದ ವಸ್ತ್ರವನ್ನು ದಾನ ಮಾಡಿ, ಪಾನಕ, ನೀರು ಮಜ್ಜಿಗೆ, ದ್ರಾಕ್ಷಾದಿ ಫಲಗಳು, ಎಳನೀರು, ಜಲಕುಂಭ, ಪಚ್ಚಕರ್ಪೂರ, ಗಂಧ, ಕೇಸರಿ, ರಸಾಯನ, ಸೌತೆಕಾಯಿ, ನಂತರ ಜಲಪೂರ್ಣವಾಗಿರ್ತಕ್ಕಂಥ ತರಕಾರಿಗಳು, ಕರಬೂಜ ಹಣ್ಣು ಇದೆಲ್ಲ ಮಧುಸೂದನನ ಪ್ರೀತಿಗಾಗಿ ದಾನವನ್ನು ಮಾಡಿ. ಇನ್ನು ಪ್ರತಿನಿತ್ಯವೂ ದೇವರಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಅಥವಾ ಮೊಸರು ಅವಲಕ್ಕಿಯನ್ನು ಕೂಡ ನೈವೇದ್ಯವನ್ನು ಮಾಡಬಹುದು. ದಾನವನ್ನು ಕೂಡ ನಾವು ಹಾಗೆ ಕೊಡಬೇಕು. ದಾನಗಳಲ್ಲಿ ಧಾನ್ಯಗಳನ್ನು ದಾನ ಮಾಡೋದ್ರಲ್ಲಿ ನಾವು ಕಡಲೆ ದಾನ, ಉದ್ದು ದಾನವನ್ನು ಮಾಡಬಹುದು. ಹಿಂದೆ ನಿರ್ಧನನಾದಂಥ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನಿಗೆ ಕುಟುಂಬದಲ್ಲಿ ತುಂಬ ತೊಂದರೆ ಇರುತ್ತೆ. ಆದರೆ ಅವನು ಯಾವಾಗಲೂ ಭಗವತ್ ಕಥಾಶ್ರವಣದಲ್ಲಿ ಆಸಕ್ತನಾಗಿರ್ತಾನೆ. ಹೀಗೆ ಯಾರೋ ಒಬ್ಬರು ವೈಶಾಖ ಮಾಸದ ಮಹಾತ್ಮೆಯನ್ನು ಹೇಳ್ತಿರ್ತಾರೆ. ಈ ವೈಶಾಖ ಮಾಸದಲ್ಲಿ ತೃತೀಯ ಮತ್ತು ವೈಶಾಖ ಮಾಸ ಪೂರ್ಣವಾಗಿ ಏನೇನು ದಾನವನ್ನು ಕೊಟ್ಟರೆ ಏನು ಫಲ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ತಾನೆ. ಈ ಅಕ್ಷಯ ಫಲಕ್ಕಾಗಿ ಅವನು ಗಂಗೆಯಲ್ಲಿ ಮಿಂದು ತನ್ನ ಪಿತೃಗಳಿಗೆ ತರ್ಪಣದಿಂದ ತೃಪ್ತಿಪಡಿಸಿ ಉದಕುಂಭ ದಾನಗಳನ್ನು ದಾನ ಮಾಡ್ತಾನೆ. ಅನ್ನದಾನ, ಧರ್ಮಘಟ ದಾನ, ಗೋಧುಮ ದಾನ, ಮೊಸರನ್ನ ದಾನ ಇದನ್ನೆಲ್ಲ ಮಾಡ್ತಾನೆ. ಅವನ ಹೆಂಡತಿ ತಡಿತಾಳೆ, ಇದೆಲ್ಲ ಮಾಡಬೇಡಿ, ಇದು ನಮಗೆ ಬಡತನ ಇದೆ ಅಂತ ಹೇಳಿ. ಆದರೂ ಅವನು ಧರ್ಮಾಸಕ್ತನಾಗಿರೋದ್ರಿಂದ ಇದನ್ನು ಮಾಡ್ತಾನೆ. ಮುಂದೆ ಕ್ಷತ್ರಿಯನಾಗಿ ಹುಡ್ತಾನೆ. ಆಗ ಕೂಡ ಅವನು ಮಹಾಯಜ್ಞಗಳನ್ನು, ಗೋದಾನ, ಭೂದಾನ, ಹಿರಣ್ಯ ದಾನಗಳನ್ನು ಮಾಡ್ತಾನೆ. ಅವನು ಎಷ್ಟು ದಾನ ಮಾಡಿದ್ರೂ ಆ ವಸ್ತುಗಳು ಅವನಿಗೆ ಅಕ್ಷಯವಾಗಿ ಜನ್ಮ ಜನ್ಮಕ್ಕೂ ಸಿಗ್ತಿರುತ್ತೆ. ಇದು ವೈಶಾಖ ಮಾಸದ ಮಹಾತ್ಮೆ. ಇನ್ನು ವೈಶಾಖ ಶುಕ್ಲ ಚತುರ್ಥಿ, ಈ ದಿನ ಸಂಕರ್ಷಣ ಗಣಪತಿ ಪೂಜೆಯನ್ನು ಮಾಡಬೇಕು. ಈ ದಿವಸ ನಾವು ಬೆಳಗ್ಗೆ ಗಣಪತಿ ಪೂಜೆಯನ್ನು ಮಾಡಿ ಗಣಪತಿಯಲ್ಲಿ ವಿಶ್ವಂಭರನನ್ನು ಆವಾಹನೆ ಮಾಡಿ ವಿಶ್ವಂಭರನ ಅಭಿನ್ನನಾದಂತಹ ಸಂಕರ್ಷಣ ನಾಮಕ ಭಗವಂತನನ್ನು ಪೂಜೆ ಮಾಡಬೇಕು. ಇದರಿಂದ ನಮಗೆ ಪಾಪಗಳು ದೂರ ಆಗತ್ತೆ, ಅಜ್ಞಾನ ಪರಿಹಾರ ಆಗತ್ತೆ, ಅನಿಷ್ಟಗಳು ಪರಿಹಾರ ಆಗತ್ತೆ. ಏನೇ ಒಂದು ಕಾರ್ಯಗಳಲ್ಲಿ ವಿಘ್ನ ಬರ್ತಾ ಇದೆ ಅಂದರೂ ವಿಘ್ನಗಳು ಪರಿಹಾರ ಉಂಟಾಗತ್ತೆ. ನಂತರ ಸಂಕರ್ಷಣನ ಲೋಕದಲ್ಲಿ ಸ್ಥಾನ ಸಿಗತ್ತೆ. ಆನಂತರ ಈ ದಿನ ಶಂಖವನ್ನು ದಾನ ಮಾಡಬೇಕು. ಪೂಜೆಯೆಲ್ಲ ಆದ ನಂತರ ಹೊಸ ಶಂಖವನ್ನು ತಂದು ಬೆಳ್ಳಿ ಕಟ್ಟಾಕ್ಸಿದ್ರೆ ತುಂಬ ಒಳ್ಳೆಯದು. ಅದನ್ನು ವಿಪ್ರರಿಗೆ ದಾನ ಮಾಡಬೇಕು. ಇದರಿಂದ ಲಕ್ಷ್ಮೀನಾರಾಯಣರು ಪ್ರೀತರಾಗಿ ಜ್ಞಾನಾದಿ ಸಂಪತ್ತನ್ನು ಕೊಡ್ತಾರೆ. ಅಶುಭಗಳ ಸಮೂಹವನ್ನು ಪರಿಹರಿಸುವುದರಿಂದ ಶಂಖ ಅಂತ ಹೇಳಿದ್ದನ್ನು ಕರೀತಾರೆ. ಶಾಮ್ಯತಿ ಅಶುಭಂ ಯಸ್ಯಾತ್, ಅಶುಭ ಶಾಮಕವಾದಂತಹ ಶಂಖವನ್ನು ದಾನ ಮಾಡಿದ್ರೆ ದಾನ ಮಾಡಿದವನ ಅಶುಭಗಳು ದೂರ ಹೋಗುತ್ತೆ. ನಂತರ ಲಡ್ಡುಗಳನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು. ಇನ್ನು ಪಂಚಮಿ, ಈ ದಿನ ಶೇಷನಾಗ ಪೂಜೆಯನ್ನು ಮಾಡಬೇಕು. ವೈಶಾಖ ಪರಮ ಪವಿತ್ರ, ಒಂದೊಂದು ದಿನವೂ ಕೂಡ ಪ್ರಶಸ್ತ. ದೇವತೆಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂದರೆ ಈ ರೀತಿ ಅನೇಕ ವ್ರತಗಳನ್ನು ಆ ದಿನದಲ್ಲಿ ವಿಶೇಷತೆ ಇರ್ತಕ್ಕಂಥ ದೇವತೆಗಳನ್ನು ನಾವು ಪೂಜೆ ಮಾಡಬೇಕು. ವೈಶಾಖ ಶುಕ್ಲ ಪಂಚಮಿ ಸಕಲ ನಾಗಗಳಿಂದ ಕೂಡಿರ್ತಕ್ಕಂಥ ಶೇಷನನ್ನು ಪೂಜೆ ಮಾಡಿ ಸ್ತೋತ್ರ ಮಾಡೋದ್ರಿಂದ ನಮ್ಮ ಸಮಸ್ತ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಈ ದಿನ ವಿಶೇಷವಾಗಿ ನಾವು ಸರ್ಪದ ಒಂದು ಪ್ರತಿಮೆಯಲ್ಲಿ ಶೇಷಾಂತರ್ಯಾಮಿಯಾಗಿರ್ತಕ್ಕಂಥ ಸಂಕರ್ಷಣನನ್ನು ಆವಾಹನೆ ಮಾಡಿ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಇದರಿಂದ ಸರ್ಪದೋಷ ಪರಿಹಾರ ಆಗುತ್ತೆ. ಸರ್ಪಗಳನ್ನು ಕೊಂದಂತಹ ದೋಷಗಳು, ಪುತ್ರ ಸಂತಾನ ಇಲ್ಲದೇ ಇರತಕ್ಕಂಥದ್ದು, ನಾನಾ ವಿಧವಾದಂಥ ರೋಗಗಳು, ಚರ್ಮ ರೋಗಗಳು ಮತ್ತು ಸರ್ಪಸುತ್ತು ಅಂತ ಏನು ಹೇಳ್ತಾರೆ ಅದು, ಸರ್ಪಬಾಧೆಗಳು ಇದೆಲ್ಲ ಕೂಡ ದೂರ ಆಗುತ್ತೆ. ಸರ್ಪಗಳು ಸಂತೋಷವನ್ನು ಉಂಟು ಮಾಡ್ತವೆ. ಸರ್ಪ ಭಯಗಳು ಕೂಡ ಇರೋದಿಲ್ಲ. ಪೂಜಾ ನಂತರ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಿ ನಾಗ ಪ್ರತಿಮೆಯನ್ನು ದಕ್ಷಿಣೆ ಸಹಿತ ದಾನವನ್ನು ಮಾಡಬೇಕು. ಈ ದಿನವೇ ಗಾಯತ್ರಿ ಜಯಂತಿ ಇದೆ ನಮಗೆ. ಗಾಯತ್ರಿ ಯಾರು ತನ್ನ ಜಪ ಮಾಡ್ತಾರೆ ಅವರಿಗೆ ವಿಶೇಷ ಜ್ಞಾನವನ್ನು ನೀಡ್ತಾಳೆ. 1,00,000 ಬಾರಿ ಜಪಿಸಿದರೆ ಜ್ಯೋತಿಷ್ಶಾಸ್ತ್ರ ಸಿದ್ಧಿ ಆಗತ್ತೆ, ಬ್ರಹ್ಮಜ್ಞಾನ ಸಿದ್ಧಿ ಆಗತ್ತೆ. ಗೋಪಾಲದಾಸರು ಸಂಕಾಪುರದಲ್ಲಿ ವ್ಯಾಸರಾಜರು ಪ್ರತಿಷ್ಠಿತ ಹನುಮನ ಸನ್ನಿಧಿಯಲ್ಲಿ ಗಾಯತ್ರಿ ಮಂತ್ರವನ್ನು 2 ವರ್ಷ ಜಪಿಸಿ ಗಾಯತ್ರಿ ಸಿದ್ಧಿಯಿಂದ ಅಗತಾದ್ರಿ ತ್ರಿಕಾಲ ಜ್ಞಾನವನ್ನು ಅವರು ತಿಳಿದಿದ್ದರು. ಹಾಗಾಗಿ ಈ ದಿನ ವಿಶೇಷವಾಗಿ ಗಾಯತ್ರಿ ಮಂತ್ರ ಯಾರ್ಯಾರು ಪಾರಾಯಣ ಮಾಡೋಕ್ಕೆ ಅರ್ಹತೆ ಇದೆ ಅವರೆಲ್ಲ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬೇಕು.
ಇನ್ನು ವೈಶಾಖ ಶುಕ್ಲ ಷಷ್ಠಿ, ಇದು ಮಾತೃಸ್ಕಂದ ಪೂಜೆ ಮಾಡಬೇಕು ಈ ದಿನ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ಸುಬ್ರಹ್ಮಣ್ಯನಿಗೆ ವಟುಗಳು ಅಂದರೆ ತುಂಬ ಪ್ರೀತಿ. ಆದ್ದರಿಂದ ವಟುಗಳಿಗೆ ವಸ್ತ್ರದಾನ ಭೋಜನಾದಿಗಳನ್ನು ಮಾಡಿಸಿದ್ರೆ ಸುಬ್ರಹ್ಮಣ್ಯನ ಅಂತರ್ಯಾಮಿಯಾದ ಸಂಕರ್ಷಣ ಪ್ರೀತನಾಗಿ ಸಕಲ ಅಭೀಷ್ಟವನ್ನು ಕೊಡ್ತಾನೆ ಮತ್ತು ಚಿರಂಜೀವಿಯಾಗಿರ್ತಕ್ಕಂಥ ಸುಪುತ್ರನನ್ನು ಕೂಡ ಕೊಡ್ತಾನೆ. ಇನ್ನು ಯಾರು ಮಾತೃಸುಖದಿಂದ ವಂಚಿತರಾಗಿರ್ತಾರೆ ಈ ದಿನ ಮಾತೃಸ್ಕಂದ ಪೂಜೆ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸ್ಕಂದನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿದ್ರೆ ಮಾತೃಸುಖ ಕೂಡ ಅವನು ನಮಗೆ ಅನುಗ್ರಹ ಮಾಡ್ತಾನೆ. ತಾಯಿಯ ಲಾಲನೆ ಪಾಲನೆ ಆರೈಕೆಗಳೆಲ್ಲ ಸಿಗತ್ತೆ. ಅದು ಕೂಡ ನಮಗೆ ಮಹಾಭಾಗ್ಯ. ತಾಯಿಯನ್ನು ಕಳ್ಕೊಂಡವ್ರಿಗೆ ಅಥವಾ ತಾಯಿಯ ಪ್ರೀತಿಯನ್ನು ವಂಚಿಸ್ಕೊಂಡವ್ರಿಗೆ ಇದು ಗೊತ್ತಿರುತ್ತೆ. ತಾಯಿಯ ಪ್ರೀತಿ ಅಂದರೆ ಏನು ಅನ್ನೋದು. ತಾಯಿಯನ್ನು ದೇವರು ಅಂತಾರೆ, ಆದರೆ ಅಂಥ ತಾಯಿನೇ ಎಷ್ಟೋ ತಾಯಂದರು ತಮ್ಮ ಮಕ್ಕಳಿಗೆ ವಂಚನೆಯನ್ನು ಮಾಡಿರ್ತಕ್ಕಂಥ ಕಥೆಗಳನ್ನು ಕೇಳಿದ್ದೇವೆ. ಅಂಥ ದೌರ್ಭಾಗ್ಯ ಮಕ್ಕಳಿಗೆ ಕೂಡ ಈ ದಿನ ಸ್ಕಂದ ಪೂಜೆಯನ್ನು ಮಾಡೋದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ಮಾತೃಸುಖ ಕೂಡ ಅವರಿಗೆ ದೊರಕುತ್ತೆ. ಇನ್ನು ವೈಶಾಖ ಶುಕ್ಲ ಸಪ್ತಮಿ, ಈ ದಿನ ಗಂಗೆ ಜಹ್ನು ಋಷಿಗಳ ಕಿವಿಯಿಂದ ಹೊರಬಂದಂತಹ ದಿನ. ಹಾಗಾಗಿ ಈ ದಿನ ವಿಶೇಷವಾಗಿ ನಾವು ಗಂಗೆಯನ್ನು ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಗಂಗೆ ತಾಲಿಗೆ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಪುಷ್ಪ ತಾಂಬೂಲಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿ ತಂಬಿಟ್ಟನ್ನು ನೈವೇದ್ಯ ಮಾಡಿ ದೀಪಗಳನ್ನು ಹಚ್ಚಿಡಬೇಕು. ಗಂಗೆಯಲ್ಲಿ ಸ್ನಾನ ಮಾಡಿ ಗಂಗೆಯನ್ನು ತದಂತರ್ಯಾಮಿ ಸೇತು ಮಾಧವ ಬಿಂದು ಮಾಧವನನ್ನು ಪೂಜೆ ಮಾಡಿ ವಿಧಿವತ್ತವಾಗಿ ಯಾರು ಗಂಗೆಗೆ ಸ್ತೋತ್ರ ಮೂಲಕ ಪೂಜೆಯನ್ನು ಮಾಡ್ತಾರೋ ಅವರ ಜನ್ಮ ಧನ್ಯವಾಗತ್ತೆ. ನಂತರ ಮುತ್ತೈದೆಯರಿಗೆ ಗಂಗೆ ತಾಲಿ ವಸ್ತ್ರ ಬಳೆಗಳು ಅರಿಶಿನ ಕುಂಕುಮ ಪಾನಕ ಕೋಸಂಬರಿ ಹಣ್ಣುಗಳು ಮೊದಲಾದಗಳನ್ನು ದಾನ ಮಾಡಿದ್ರೆ ಗಂಗೆಯು ಪ್ರೀತಳಾಗಿ ಸೌಭಾಗ್ಯವನ್ನು ಆರೋಗ್ಯ ಭಾಗ್ಯಗಳನ್ನು ಕರುಣಿಸ್ತಾಳೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು ಅಂದರೆ ಗಂಗೆ ಪೂಜೆ ಮಾಡೋದ್ರಿಂದ ಕೂಡ ಶುಭ ಕಾರ್ಯಕ್ಕೆ ಚಾಲನೆ ಕೊಟ್ಟಂತೆ ಆಗತ್ತೆ. ಇನ್ನು ಈ ದಿನ ಶ್ರೀನಿವಾಸ ಕುಬೇರನಿಂದ ಧನವನ್ನು ವಿವಾಹಕ್ಕಾಗಿ ಸಾಲವನ್ನು ಪಡೆತಕ್ಕಂಥ ದಿನ. ಹಿಂದೆ ವ್ಯಾಸರಾಜರು ಕೂಡ ಬನ್ನೂರಿನಲ್ಲಿ ಅವತಾರವನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ವ್ಯಾಸರಾಜರು. ಅವರು ಕೃಷ್ಣದೇವರಾಯನ ಆಸ್ಥಾನ ಗುರುಗಳಾಗಿರ್ತಾರೆ. ಶ್ರೀನಿವಾಸ ದೇವರನ್ನು 12 ವರ್ಷಗಳ ಕಾಲ ಸತತವಾಗಿ ಪೂಜೆಯನ್ನು ಮಾಡ್ತಾರೆ. ಲೋಕೋದ್ಧಾರಕ್ಕಾಗೇ ಅವತಾರ ಮಾಡಿರ್ತಕ್ಕಂಥ ಮಹಾತ್ಮರಾದಂತಹ ಶ್ರೀ ವ್ಯಾಸರಾಜರು ಬನ್ನೂರಿನಲ್ಲಿ ಚಿನ್ನದ ಹರಿವಾಣದಲ್ಲಿ ಅವರ ಜನನ ಆಗತ್ತೆ. ಈ ದಿನ ವಿಶೇಷವಾಗಿ ಅವರ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಇವರು ಕರ್ಮಜ ದೇವತೆಗಳು, ಶಂಕುಕರ್ಣ ಅಂತ ಹೇಳಿ ದೇವತೆ. ಆನಂತರ ಪ್ರಹ್ಲಾದ ರಾಜರಾಗ್ಬಿಡ್ತಾರೆ, ಆನಂತರ ಬಾಲ್ಹಿಕ ರಾಜರಾಗ್ತಾರೆ, ಆನಂತರ ವ್ಯಾಸರಾಜರು ಮತ್ತು ಈಗ ಕಲಿಯುಗ ಕಲ್ಪತರುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ನಾವು ಆ ದಿನ ವಿಶೇಷವಾಗಿ ಅವರ ಸ್ತೋತ್ರ ಪಾರಾಯಣಗಳನ್ನು ಮಾಡಿ ಅವರ ಹೆಸರಿನಲ್ಲಿ ದಾನವನ್ನು ಕೊಡೋದ್ರಿಂದ ಅಥವಾ ಅವರಿಗೆ ನಮಸ್ಕಾರಗಳನ್ನು ಮಾಡೋದ್ರಿಂದ ನಾವು ಅವರ ವಿಶೇಷ ಕೃಪೆಗೆ ಪಾತ್ರರಾಗ್ತೇವೆ. ಇನ್ನು ಈ ದಿನ ಜಲಕುಂಭದಾನ ಅಥವಾ ಗಂಗಾರ್ವತ ಅಂತ ಹೇಳಿ ಕರೀತಾರೆ. ವೈಶಾಖ ಮಾಸ ಅಂದ್ರೇ ಜಲಕುಂಭದಾನಕ್ಕೆ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಪ್ತಮಿ ಗಂಗೆ ಜಹ್ನು ಋಷಿಗಳ ಕಿವಿಯಿಂದ ಬಂದಂತಹ ದಿನ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನ 1000 ಜಲಕುಂಭದಾನಗಳನ್ನು ಮಾಡಬೇಕು. ಇದನ್ನು ಗಂಗಾರ್ವತ ಅಂತ ಹೇಳಿ ಕರೀತಾರೆ. 1000 ಕುಂಭಗಳನ್ನು ದಾನ ಮಾಡ್ತಕ್ಕಂಥದ್ದು. ಇದರಿಂದ 7 ತಲೆಮಾರಿನ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರೆ. ಸ್ತ್ರೀಯರು ಮುತ್ತೈದೆಯರಿಗೆ ಗಂಗಾ ಥಾಲಿಯನ್ನು ದಾನ ಮಾಡಿದ್ರೆ ವಿಶೇಷವಾದಂತಹ ಸೌಭಾಗ್ಯ ಪ್ರಾಪ್ತಿ ಕೂಡ ಇದೆ. ಇನ್ನು ಈ ದಿನ ಗಂಗೆ ಹೇಗೆ ಜಹ್ನು ಋಷಿಗಳ ಬಲಕಿವಿಯಿಂದ ಬರ್ತಾಳೆ, ಅದು ಪ್ರತಿಯ ಬ್ರಾಹ್ಮಣರ ಬಲಕಿವಿಯಲ್ಲಿ ಗಂಗಾದೇವಿ ಇರ್ತಾಳೆ, ಸನ್ನಿಧಾನ ಇದೆ ಅನ್ನೋದರ ಪ್ರತೀಕ. ಅದಕ್ಕಾಗಿ ಅವಳು ಸಕಲ ಶ್ರೋತ್ರಿಯ ಬ್ರಾಹ್ಮಣರ ಕಿವಿಯಲ್ಲೂ ಇದ್ದಾಳೆ ಅನ್ನೋದಕ್ಕಾಗಿ ಈಗಲೂ ಕೂಡ ಮಲಮೂತ್ರ ವಿಸರ್ಜನೆ ಮಾಡುವಾಗ ಆಕಳಿಸುವಾಗ ಬಲಗಿವಿಗೆ ಜನವಾರಗಳನ್ನು ಹಾಕ್ಕೊಳ್ತಾರೆ. ಅಂದರೆ ಆಚಮನದ ಬದಲಾಗಿ ಬಲಗಿವಿಯ ಸ್ಪರ್ಶವನ್ನು ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಪ್ರಭಾಸಾದಿ ತೀರ್ಥಗಳು ಗಂಗಾ ನದಿಗಳು ಬ್ರಾಹ್ಮಣನ ಬಲಕಿವಿಯಲ್ಲಿರುತ್ತೆ ಅಂತ ಹೇಳಿ ಬಲಕಿವಿಗಳನ್ನು ಸ್ಪರ್ಶ ಮಾಡ್ಕೊಳ್ತಾರೆ. ಇನ್ನು ಇದೇ ದಿನ ಕಮಲವ್ರತ ಅಂತ ಕೂಡ ಕರೀತಾರೆ. ವೈಶಾಖ ಮಾಸದ ಸಪ್ತಮಿ ಕಮಲವ್ರತ ಅಂದರೆ ಸುವರ್ಣ ನಾಣ್ಯವನ್ನು ಒಂದು ಕುಂಭದಲ್ಲಿ ಹಾಕೋದು, ತಂಬಿಗೆಯಲ್ಲಿ ಹಾಕಿ ಆ ಪಾತ್ರೆಯಲ್ಲಿ ಎಳ್ಳನ್ನು ತುಂಬಬೇಕು ಪೂರ್ಣವಾಗಿ. ಅದರ ಮೇಲೆ 2 ವಸ್ತ್ರಗಳನ್ನು ಮುಚ್ಚಿ
ಗಂಧ ಧೂಪಾದಿಗಳಿಂದ ಸೂರ್ಯನಾರಾಯಣನನ್ನು ಅರ್ಚನೆ ಮಾಡಬೇಕು. ನಮಸ್ತೆ ಪದ್ಮಹಸ್ತಾಯ ನಮಸ್ತೆ ವಿಶ್ವಧಾರಿಣೆ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಹೀಗೆ ಪ್ರಾರ್ಥನೆ ಮಾಡಿ ಸೂರ್ಯನು ಅಸ್ತನಾದಾಗ, ಸೂರ್ಯಾಸ್ತದ ಸಮಯದಲ್ಲಿ ಈ ಕುಂಭವನ್ನು ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಇದಕ್ಕೆ ನಿಂಬರ್ವತ ಅಂತ ಹೇಳಿ ಇನ್ನೊಂದು ಹೆಸರು ಕೂಡ ಇದೆ. ಬೇವಿನ ಎಲೆಯಿಂದ ನಾವು ಈ ದಿನ ಸೂರ್ಯನನ್ನು ಪೂಜೆ ಮಾಡಬೇಕು. ಶ್ರೀಂ ಕರೋಲ್ಕಾಯ ನಮಃ ಈ ಮಂತ್ರದಿಂದ ಬೇವಿನ ಎಲೆಯಿಂದ ಸೂರ್ಯನಿಗೆ ಪೂಜೆಯನ್ನು ಮಾಡಬೇಕು. ಪೂಜಾ ನಂತರ ಆ ಎಲೆಯನ್ನು ಸ್ವೀಕಾರ ಮಾಡಬೇಕು. ಆ ದಿನ ಉಪವಾಸ ಮಾಡಿದ್ರೆ ತುಂಬ ವಿಶೇಷವಾದಂತಹ ಫಲ ಸಿಗತ್ತೆ. ಇನ್ನು ಇದಕ್ಕೆ ಶರ್ಕರ ವ್ರತ ಅಂತ ಹೇಳಿ ಕರೀತಾರೆ. ಈ ವ್ರತಾಚರಣೆಯಿಂದ ಅಶ್ವಮೇಧ ಯಾಗದ ಫಲ ನಮಗೆ ಸಿಗತ್ತೆ. ಸೂರ್ಯ ಅಮೃತವನ್ನು ಕುಡಿಯುವಾಗ ಅಮೃತದ ಬಿಂದುಗಳು ಕೆಳಗಡೆ ಬೀಳುತ್ತೆ. ಆಗ ಭತ್ತ, ಹೆಸರು, ಗೋಧಿ, ಕಬ್ಬು ಈ ಸಸ್ಯಗಳು ಹುಟ್ಟತ್ತೆ. ಅದಕ್ಕೋಸ್ಕರ ಕಬ್ಬಿನಿಂದ ಸಕ್ಕರೆ ಸಿಗತ್ತಲ್ವ. ಹಾಗಾಗಿ ಸಕ್ಕರೆ ಅಂದರೆ ಅಮೃತಕ್ಕೆ ಸಮಾನವಾದಂತಹ ಕಬ್ಬಿನ ಸಾರ. ರವಿಯಿಂದ ಹುಟ್ಟಿರ್ತಕ್ಕಂಥ ಈ ಸಕ್ಕರೆ ರವಿಗೆ ಅತಿ ಪ್ರಿಯ, ಸೂರ್ಯನಿಗೆ. ಆದ್ದರಿಂದ ಹವ್ಯಕವ್ಯಗಳಲ್ಲಿ ಸಕ್ಕರೆಯನ್ನು ಬಳಸ್ತಾರೆ. ಈ ಸಪ್ತಮಿಯಂದು ಸಕ್ಕರೆ ದಾನ, ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಭಕ್ಷ್ಯಗಳನ್ನು ಬ್ರಾಹ್ಮಣರಿಗೆ ಬಡಿಸುವುದರಿಂದ ಸೂರ್ಯನಿಗೆ ಅತ್ಯಂತ ಪ್ರಿಯವಾಗತ್ತೆ. ಈ ವ್ರತದಿಂದ ಸಮಸ್ತ ದುಃಖಗಳು ಪರಿಹಾರ ಆಗಿ ಪುತ್ರ ಸಂತಾನಗಳು ಅಭಿವೃದ್ಧಿ ಆಗತ್ತೆ. ಇನ್ನು ವೈಶಾಖ ಶುಕ್ಲ ಅಷ್ಟಮಿ, ಇದು ಅಪರಾಜಿತಾ ದೇವಿ ಪೂಜೆಯನ್ನು ಮಾಡಬೇಕು. ಈ ದಿನ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಈ ದಿನ ಉಪವಾಸ ಇದ್ದು ಅಪರಾಜಿತಾ ದೇವಿಯನ್ನು ಆವಾಹನೆ ಮಾಡಿ ಜಟಾಮಾಂಸಿ ಮತ್ತು ಲಾವಂಚ ಇದರಿಂದ ಮಿಶ್ರಿತವಾದಂತಹ ನೀರಿಂದ ಅಭಿಷೇಕವನ್ನು ಮಾಡಬೇಕು. ಆ ನಂತರ ವೇದೋಕ್ತ ಮಂತ್ರಗಳಿಂದ ಪ್ರಾರ್ಥನೆ ಮಾಡಿ ಗಂಧ, ಪುಷ್ಪ, ದೀಪಗಳಿಂದ ಅರ್ಚನೆ ಮಾಡಬೇಕು. ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಭಕ್ಷ್ಯಗಳನ್ನು ನೈವೇದ್ಯಕ್ಕೆ ಅರ್ಪಣೆ ಮಾಡಬೇಕು. ಈ ದಿನ ಉಪವಾಸವಿದ್ದು ನವಮಿ ಪೂಜೆ ಮಾಡಿ ಕುಮಾರಿಯರಿಗೆ ಸಕ್ಕರೆ ಭಕ್ಷ್ಯಗಳ ಸಹಿತ ಭೋಜನವನ್ನು ಮಾಡಿಸೋದ್ರಿಂದ ಕೂಡ ವಿಶೇಷವಾದಂತಹ ಫಲ ಸಿಗತ್ತೆ. ಈ ವ್ರತವನ್ನು ಮಾಡಿದ್ರೆ ದೇವಿ ಅನುಗ್ರಹದಿಂದ ಜ್ಯೋತಿರ್ಮಯವಾದಂತಹ ವಿಮಾನದಲ್ಲಿ ಕುಳಿತು ದಿವ್ಯ ಲೋಕಗಳನ್ನು ಸಂಚಾರ ಮಾಡ್ತಾರೆ. ಇನ್ನು ವೈಶಾಖ ಶುಕ್ಲ ನವಮಿ, ಈ ದಿನ ಚಂಡಿಕಾ ಪೂಜೆ, ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ಇದು ಶುಕ್ಲ ಕೃಷ್ಣ ಪಕ್ಷ ಎರಡೂ ನವಮಿಯಲ್ಲೂ ಮಾಡ್ತಕ್ಕಂಥ ವ್ರತ. ಈ ವ್ರತದಿಂದ ಇಹಪರದಲ್ಲೂ ಕೂಡ ಸುಖವನ್ನು ಅನುಭವಿಸ್ತಾರೆ. ಚಂಡಿಯು ಸಮಸ್ತ ದೇವತೆಗಳ ಒಂದು ಅಂಶಗಳನ್ನು ಹೊಂದಿದ್ದು ಸರ್ವದೇವತಾಮಯವಾಗಿದ್ದಾಳೆ. ಅವಳಿಗೆ ಎಲ್ಲ ದೇವತೆಗಳ ಒಂದೊಂದು ಶಕ್ತಿಯೂ ಕೂಡ ಅವಳಿಗೆ ಸಿಗತ್ತೆ. ಚಂಡಿ ಹಿಡಿಯುವ ಮಕ್ಕಳನ್ನು ಸಾಂತ್ವನಗೊಳಿಸಿ ಚಂಡಿತನ ತಪ್ಪಿಸೋಕ್ಕೆ ಈ ನವಮಿ ಪೂಜೆಯನ್ನು ಮಾಡ್ತಾರೆ. ಇನ್ನು ವೈಶಾಖ ಶುಕ್ಲ ದಶಮಿ, ಭಗವಂತ ಮದುವೆ ಆಗಿದ್ದ ದಿನ. ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ವಿವಾಹ ಆದಂತಹ ದಿನ. ಈ ದಿನ ವಿಶೇಷವಾಗಿ ದೇವರನ್ನು ಪೂಜೆ ಮಾಡಬೇಕು. ಗಂಧದಿಂದ ಅಲಂಕಾರವನ್ನು ಮಾಡಬೇಕು. ಮತ್ತು ವಿಪ್ರರಿಗೆ ಭೋಜನವನ್ನು ಮಾಡಿಸಿದ್ರೆ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ. ಈ ದಿನ 100 ಪ್ರದಕ್ಷಿಣೆಯನ್ನು ಹಾಕಬೇಕು. ಶ್ರೀನಿವಾಸ ಕಲ್ಯಾಣವನ್ನು, ಮಂಗಳವನ್ನು ಕೂಡ ಈ ದಿನ ಮಾಡಬೇಕು. ಇನ್ನು ಏಕಾದಶಿ, ಮೋಹಿನಿ ಏಕಾದಶಿ, ನಂತರ ಪರಶುರಾಮ ದ್ವಾದಶಿ, ಇನ್ನು ನಂತರ ನೃಸಿಂಹ ಜಯಂತಿ ಬರುತ್ತೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೇನೆ. ಎಲ್ಲರೂ ಕೂಡ ಸಾಧ್ಯವಾದಷ್ಟು ಮನೆಯಲ್ಲಿ ಈ ಪೂಜೆಗಳನ್ನು ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ, ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. ಎಲ್ಲರಿಗೂ ಒಳ್ಳೆಯದಾಗಲಿ.